ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ. ಇವತ್ತು ತುಳಸಿ ಗಿಡದ ಬಗ್ಗೆ ತಿಳ್ಕೊಳ್ಳೋಣ. ತುಳಸಿನ ನಾವು ಮಧ್ಯಾಹ್ನ ಟೈಮಲ್ಲಿ ಯಾಕೆ ನೀರು ಹಾಕಬಾರ್ದು, ಹಾಗೆ ತುಳಸಿ ಗಿಡನ ಮುಟ್ಟಬಾರ್ದು, ಮತ್ತು ತುಳಸಿನ ಯಾಕೆ ಶಿವನ ಪೂಜೆಗೆ ಅರ್ಪಿಸಲ್ಲ, ತುಳಸಿ ಗಿಡದ ಹತ್ರ ಸಂಜೆ ಟೈಮು ದೀಪ ಹಚ್ಚೋದ್ರಿಂದ ನಮಗಾಗೋಂಥ ಪ್ರಯೋಜನಗಳೇನು, ಮತ್ತು ತುಳಸಿಲಿ ಎಷ್ಟು ವಿಧ ಅಂತ ನಾವು ತಿಳ್ಕೊಳ್ಳೋಣ ಬನ್ನಿ. ಅದಕ್ಕೆ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ವಿಷಯಗಳನ್ನ ನೀವು ತಿಳ್ಕೊಬೋದು. ಬನ್ನಿ ಹಾಗಿದ್ರೆ ನೋಡೋಣ, ತುಳಸಿ ಗಿಡಕ್ಕೆ ಯಾಕೆ ಮಧ್ಯಾಹ್ನ ಸಮಯದಲ್ಲಿ ನೀರು ಹಾಕಬಾರ್ದು ಅಂತ. ನೋಡಿ ವೀಕ್ಷಕರೇ, ಬ್ರಹ್ಮಾಂಡವು ಅತಿ ಸೂಕ್ಷ್ಮ ಕಣಗಳು ಅಂದರೆ ತ್ರಿಗುಣದಿಂದ ಸೃಷ್ಟಿಯಾಗಿದೆ. ತ್ರಿಗುಣಗಳು ಯಾವುವು ಅಂತೇಳಿದ್ರೆ ಸತ್ವಗುಣ, ರಜೋಗುಣ, ತಮೋಗುಣ ಅಂತ. ಸತ್ವಗುಣ ಅಂತೇಳಿದ್ರೆ ತುಂಬ ಸಾತ್ವಿಕತೆಯಿಂದ ಕೂಡಿರೋಂಥದ್ದು. ತುಳಸಿ ಕೂಡ ತುಂಬ ಅಂದರೆ ಅತಿ ಸೂಕ್ಷ್ಮವಾಗಿ ಸಾತ್ವಿಕತೆಯಿಂದ ಕೂಡಿರೋಂತಹ ಗಿಡವಾಗಿದೆ. ಇದಕ್ಕೆ ನಾವು ಮಧ್ಯಾಹ್ನದ ಸಮಯದಲ್ಲಿ ನೀರು ಹಾಕೋದ್ರಿಂದ, ಅಂದರೆ ಮಧ್ಯಾಹ್ನ ಸಮಯದಲ್ಲಿ ರಜೋಗುಣ ಹೆಚ್ಚಿರುತ್ತೆ. ಆದ್ದರಿಂದ ಮಧ್ಯಾಹ್ನ ಸಮಯದಲ್ಲಿ ನೀರು ಹಾಕೋದ್ರಿಂದ ತುಳಸಿ ಗಿಡ ಬಾಡೋಗುವಂಥ ಚಾನ್ಸಸ್ಗಳು ತುಂಬ ಇರುತ್ತೆ. ಆದ್ದರಿಂದ ಮಧ್ಯಾಹ್ನ ಸಮಯದಲ್ಲಿ ನೀರು ಹಾಕಬಾರ್ದು ಅಂತಲೇ ಹೇಳ್ತಾರೆ. ಇನ್ನು ಮನುಷ್ಯರಾದ ನಮ್ಮ ಹತ್ರ ರಜೋಗುಣ ಮತ್ತು ತಮೋಗುಣ ಅನ್ನೋದು ಹೆಚ್ಚಾಗಿರುತ್ತೆ. ಆದ್ದರಿಂದ ಮಧ್ಯಾಹ್ನ ಸಮಯದಲ್ಲಿ ತುಳಸಿ ಗಿಡದ ಹತ್ರ ನಾವು ಏನಾದ್ರು ಹೋದರೆ ನಮ್ಮ ನೆರಳು ತುಳಸಿ ಗಿಡದ ಮೇಲೆ ಬೀಳೋಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ. ಆ ಸಮಯದಲ್ಲೂ ಕೂಡ ತುಳಸಿ ಬಾಡುವಂಥ ಚಾನ್ಸಸ್ ಇರುತ್ತೆ. ಇನ್ನು ಮುಟ್ಟಾದ ಮಹಿಳೆಯರು ಅಥವಾ ಹೆಣ್ಮಕ್ಳು ತುಳಸಿ ಗಿಡನ ಮುಟ್ಟಬಾರ್ದು. ಈ ಸಮಯದಲ್ಲಿ ನಮಗೆ ರಜೋಗುಣ ಅನ್ನೋದು ಹೆಚ್ಚಾಗಿರೋದ್ರಿಂದ ನಾವು ತುಳಸಿ ಗಿಡನ ಮುಟ್ಟಬಾರ್ದು. ಇನ್ನು ಹೆಣ್ಮಕ್ಳು ತುಳಸಿ ಗಿಡದ ಹೂಗಳನ್ನಾಗಲಿ ಅಥವಾ ಚಿಗುರುಗಳನ್ನಾಗಲಿ ಕೀಳಬಾರ್ದು. ಇದರಿಂದ ನಮಗೆ ಮುಂದೆ ನಮ್ಮ ಸಂಸಾರದಲ್ಲಿ ತೊಂದರೆ ಉಂಟಾಗುತ್ತೆ. ಆದ್ದರಿಂದ ನಾವು ಅದನ್ನ ಚಿಗುರನ್ನ ನಾವು ಕೀಳಬಾರ್ದು. ನಿಮಗೆ ಆ ಥರ ಹೂವೇನಾದ್ರು ಬಿಡಿಸ್ಕೊಳ್ಬೇಕು ಅಂತೇಳಿದ್ರೆ ಗಂಡು ಮಕ್ಳ ಹತ್ರ ಬಿಡಿಸ್ಕೋಬೋದು. ಹೂಗಳನ್ನಾಗಲಿ ಚಿಗುರುಗಳನ್ನಾಗಲಿ ಸಂಜೆ ಸಮಯದಲ್ಲಿ ಆಗಲಿ ಮಧ್ಯಾಹ್ನದ ಟೈಮಲ್ಲಿ ಬಿಡಿಸ್ಬಾರ್ದು, ಬೆಳಗಿನ ಜಾವನೇ ಬಿಡಿಸ್ಬೇಕು. ತುಳಸಿ ಪೂಜೆಗೆ ಬೆಳಗಿನ ಮುಂಜಾನೆ ಸಮಯ ಅಥವಾ ಸಂಜೆ ಗೋಧೂಳಿ ಸಮಯ ಇದೆರಡು ತುಂಬ ಪ್ರಾಶಸ್ತ್ಯವಾಗಿದೆ. ಮಧ್ಯಾಹ್ನ ಸಮಯದಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ತುಳಸಿ ಪೂಜೆ ಮಾಡಬಾರ್ದು. ಪ್ರತಿಯೊಬ್ಬ ಹಿಂದೂ ಮನೆ ಮುಂದೆ ತುಳಸಿ ಬೃಂದಾವನ ಅಂತೂ ಇದ್ದೇ ಇರುತ್ತೆ. ತುಳಸಿ ಎಷ್ಟು ಸಮೃದ್ಧವಾಗಿ ಬೆಳೆದಿರುತ್ತೋ ಆ ಮನೆ ಅಷ್ಟು ಅಭಿವೃದ್ಧಿ ಕಾಣುತ್ತೆ ಅಂತ ಹೇಳ್ಬೋದು. ಇದು ಯಾವುದೇ ತರಹದ ನಕಾರಾತ್ಮಕ ಶಕ್ತಿಗಳನ್ನ ಮನೆ ಒಳಗೆ ಪ್ರವೇಶ ಮಾಡಲು ಬಿಡಲ್ಲ. ತುಳಸಿ ಇಲ್ಲದ ಪೂಜೆ ಮಹಾವಿಷ್ಣುವಿಗೆ ನಿಷಿದ್ಧ ಅಂತಲೇ ಹೇಳಲಾಗುತ್ತೆ. ಅದೇ ರೀತಿ ಶಿವನಿಗೂ ಕೂಡ ತುಳಸಿನ ಇಟ್ಟು ಪೂಜೆ ಮಾಡಬಾರ್ದು ಅಂತ ಕೂಡ ಹೇಳಲಾಗುತ್ತೆ. ಹಿಂದೂ ಪುರಾಣದ ಪ್ರಕಾರ ಜಲಾಂಧರ ಅಂತ ಒಬ್ಬ ರಾಕ್ಷಸ ಇರ್ತಾನೆ. ಆ ರಾಕ್ಷಸ ತಪಸ್ಸು ಮಾಡಿ ಶಿವನಿಂದಲೇ ನನ್ನ ವಧೆಯಾಗಬೇಕು ಅಂತ ದೇವ್ರ ಬಳಿ ವರ ಕೇಳ್ಕೊಂಡಿರ್ತಾನೆ. ಆ ಜಲಾಂಧರನ ಹೆಂಡತಿನೇ ಬೃಂದ ಅತಿ ಪಾತಿವ್ರತೆಯಿಂದ ಕೂಡಿರ್ತಾಳೆ. ಜಲಾಂಧರನ ಕಾಟ ತಡೆಯೋಕ್ಕಾಗದೆ ದೇವತೆಗಳು ಎಲ್ಲ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಶಿವನಲ್ಲಿ ಮೊರೆ ಇಡ್ತಾರೆ, ನಮಗೆ ತುಂಬ ಹಿಂಸೆ ಕೊಡ್ತಾ ಇದ್ದಾರೆ ಅಂತ. ಆಗ ಶಿವ ಜಲಾಂಧರನ ಜೊತೆ ಒಂದು ಘೋರ ಯುದ್ಧವೇ ನಡೆಯುತ್ತೆ. ಆ ಯುದ್ಧದಲ್ಲಿ ಜಲಾಂಧರ ಸಾಯ್ತಾನೆ. ಇದ್ರ ಕತೆ ಬೇರೆಯೇ ಇದೆ, ನಾನು ಮುಂದೆ ಯಾವಾಗಾದರೂ ಹೇಳ್ತೀನಿ ಇದ್ರ ಬಗ್ಗೆ. ಇನ್ನು ತುಳಸಿ ಹಬ್ಬ ಎಲ್ಲ ಬರೋದಿದೆ, ಆ ಟೈಮಲ್ಲಿ ನಾನು ಹೇಳ್ತೀನಿ ಇದನ್ನ. ಜಲಾಂಧರನ ಸಾವಿಗೆ ಶಿವ ಕಾರಣ ಆಗಿದ್ದರಿಂದನೇ ತುಳಸಿನ ಶಿವನಿಗೆ ಅರ್ಪಣೆ ಮಾಡಲ್ಲ. ಇನ್ನು ತುಳಸಿಗಳಲ್ಲಿ 5 ವಿಧದ ತುಳಸಿ ಇದೆ. ಶ್ರೀ ತುಳಸಿ, ಆಮೇಲೆ ಕೃಷ್ಣ ತುಳಸಿ, ಕಾಡು ತುಳಸಿ ಅಂದರೆ ವನ ತುಳಸಿ ಅಂತ ಹೇಳ್ತಾರೆ ಇದನ್ನ. ಇನ್ನು ಕಾಮಕಸ್ತೂರಿ ಅಂತ ಒಂದು ಬರುತ್ತೆ, ಇದು ತುಳಸಿ ಪ್ರಭೇದಕ್ಕೆ ಸೇರಿದಂಥ ಗಿಡ. ಕಾಮಕಸ್ತೂರಿ ಬೀಜ ಅಥವಾ ಚಿಯಾ ಸೀಡ್ಸ್ ಅಂತ ಹೇಳ್ತೀವಿ. ಇದೆಲ್ಲ ಅಂಗಡಿಗಳಲ್ಲಿ, ಗಂಜಿ ಅಂಗಡಿಗಳಲ್ಲೆಲ್ಲ ನಿಮಗೆ ಸಿಗುತ್ತೆ. ಇದು ನಮ್ಮ ಬಾಡೀಲಿ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ಉಪಯುಕ್ತ ಆಗುತ್ತೆ. ಹಾಗೆ ನಮಗೆ ಈ ಜ್ಯೂಸ್ಗಳಲ್ಲೆಲ್ಲ ಹಾಕ್ಕೊಡ್ತಾರೆ, ಇದನ್ನ ಐಸ್ ಕ್ರೀಮ್ ಜ್ಯೂಸಲ್ಲೆಲ್ಲ ಹಾಕ್ಕೊಡ್ತಾರೆ, ನೀವು ನೋಡಿರ್ಬೋದು. 5ನೇದು ನಿಂಬೆ ತುಳಸಿ ಅಂತ ನೋಡಿ, ಪಿಕ್ಚರಲ್ಲಿ ಕಾಣ್ತಾ ಇದೆಯಲ್ಲ, ಇದೇ ನಿಂಬೆ ತುಳಸಿ ಗಿಡ. ತುಳಸಿ ಗಿಡದಿಂದ ನಮ್ಮ ಆರೋಗ್ಯಕ್ಕೆ 100 ಪ್ರಯೋಜನಗಳಿವೆ. ಇದು ಕ್ರಿಮಿನಾಶಕವಾಗಿ ಕೂಡ ಕೆಲಸ ಮಾಡುತ್ತೆ. ಬ್ಯಾಕ್ಟೀರಿಯಾಗಳನ್ನೆಲ್ಲ, ಬ್ಯಾಡ್ ಬ್ಯಾಕ್ಟೀರಿಯಾನೆಲ್ಲ ಕೊಲ್ಲುತ್ತೆ. ಇದರ ಕಷಾಯ ಕುಡಿಯೋದ್ರಿಂದ ನಮಗೆ ಜೀರ್ಣಕ್ರಿಯೆಯೂ ತುಂಬ ಚೆನ್ನಾಗಾಗುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಿರುತ್ತೆ.
ತುಳಸಿ ಗಿಡದ ಹತ್ರ ಕೂತ್ಕೊಂಡಿದ್ರೆ ಅದು ಪರಿಮಳನೇ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಆಕ್ಸಿಜನ್ ಅಂಶ ಕೂಡ ತುಂಬ ಹೆಚ್ಚಾಗಿ ಹೇರಳವಾಗಿ ಸಿಗುತ್ತೆ. ನಂತರ ಇದು ಕಫಕ್ಕೆಲ್ಲ ತುಂಬಾ ಒಳ್ಳೆಯದು. ಇದ್ರ ಜೊತೆಗೆ ಇನ್ನೂ ಕೆಲವು ಗಿಡಮೂಲಿಕೆಗಳನ್ನೆಲ್ಲ ಸೇರಿಸಿ ಕುಡಿಯೋದ್ರಿಂದ, ಅಂದರೆ ಕಷಾಯ ಮಾಡಿ ಕುಡಿಯೋದ್ರಿಂದ ಕಫ ನಿವಾರಣೆ ಆಗುತ್ತೆ. ಇನ್ನು ಬಾಯಿಯ ದುರ್ಗಂಧಕ್ಕೂ ಕೂಡ ಇದು ಕೆಲಸ ಮಾಡುತ್ತೆ. ತುಳಸಿ ಗಿಡದ ಎಲೆಗಳನ್ನ ಒಂದೆರಡು ಬಾಯಿಲಿ ಹಾಕಿ ತಿಂತಾ ಇದ್ದರೆ ಬೆಳಗ್ಗೆ ಹೊತ್ತು ಬಾಯಿಯ ದುರ್ವಾಸನೆ ಕಡಿಮೆ ಆಗ್ತಾ ಬರುತ್ತೆ. ಇನ್ನು ಧಾರ್ಮಿಕವಾಗಿ ನೋಡೋದಾದರೆ ತುಳಸಿ ಗಿಡನ ನಾವು ಪೂಜೆ ಮಾಡೋದ್ರಿಂದ ನಮ್ಮಲ್ಲಿರುವಂತಹ ನಕಾರಾತ್ಮಕತೆಯನ್ನು ಹೋಗಲಾಡಿಸ್ಕೋಬೋದು. ಹಾಗೆ ಆರ್ಥಿಕವಾಗಿ ಮುಂದುವರಿಯೋಕ್ಕೆ ಕೂಡ ಸಹಾಯವಾಗುತ್ತೆ. ಜೊತೆಗೆ ನಮ್ಮಲ್ಲಿರುವ ನೆಗೆಟಿವ್ ಎನರ್ಜಿ ಅಥವಾ ಮನೆಯಲ್ಲಿರೋಂಥ ನೆಗೆಟಿವ್ ಎನರ್ಜಿನ ಕೂಡ ತುಳಸಿ ದೂರ ಮಾಡುತ್ತೆ. ತುಳಸಿಗೆ ಧಾರ್ಮಿಕವಾಗಿ ಕೂಡ ಹೆಚ್ಚು ಪ್ರಾಶಸ್ತ್ಯ ಕೊಡಲಾಗಿದೆ. ಯನ್ಮೂಲೆ ಸರ್ವತೀರ್ಥಾನಿ ಯನ್ಮಧ್ಯೆ ಸರ್ವದೇವತಃ ಯದಶ್ರೀ ಸರ್ವವೇದೇಶು ತುಳಸಿ ತ್ವಂ ನಮಾಮ್ಯಹಂ. ತುಳಸಿ ತೀರ್ಥಕ್ಕಿಂತ ಪವಿತ್ರವಾದದ್ದು ಇನ್ನೊಂದು ತೀರ್ಥವಿಲ್ಲ. ಹಾಗೆಯೇ ಎಲ್ಲ ದೇವತೆಗಳು ತುಳಸಿಯಲ್ಲಿ ನೆಲೆಸಿರ್ತಾರೆ. ಹಾಗೆ 4 ವೇದಗಳು ಕೂಡ ತುಳಸಿಯಲ್ಲಿ ನೆಲೆಸಿರ್ತಾರೆ. ತುಳಸಿಯು ಧಾರ್ಮಿಕವಾಗಿ ಅಲ್ಲದೆ ನಮಗೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ನೋಡಿದ್ರಲ್ಲ ವೀಕ್ಷಕರೇ, ತುಳಸಿಯಿಂದ ಎಷ್ಟೊಂದು ಪ್ರಯೋಜನ ಇದೆ ಅಂತ. ಪ್ರತಿಯೊಬ್ಬರ ಮನೆಯಲ್ಲೂ ತುಳಸಿ ಬೆಳೆಸಿ. ಹಾಗೆ ಮಧ್ಯಾಹ್ನದ ಸಮಯದಲ್ಲಿ ಯಾರೂ ತುಳಸಿಗೆ ನೀರು ಹಾಕಬೇಡಿ. ಇನ್ನು ಮುಟ್ಟಾದ ಮಹಿಳೆಯರು ಕೂಡ ನೀರು ಹಾಕಬಾರ್ದು. ಋತುಮತಿಯಾದಂತಹ ಹೆಣ್ಮಕ್ಳು ತುಳಸಿ ಪೂಜೆ ಮಾಡಬಾರ್ದು. ಅದ್ರ ಬದಲು ನೀವು ತುಳಸಿ ನಮಸ್ಕಾರ ಮಾಡ್ಬೋದು. ಮದುವೆಯಾದಂತಹ ಮಹಿಳೆಯರು ತುಳಸಿ ಪೂಜೆ ಮಾಡಬಹುದು. ಇದಿಷ್ಟು ತುಳಸಿ ಬಗೆಗಿನ ವಿವರಗಳು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಬೇರೆ ವಿಷಯದೊಂದಿಗೆ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.